ಹೋಗಿಲ್ಲ ಆದ್ರೂ ಕೂಡ ನೋಡಿ ಇದಕ್ಕೆ ಕೆಳಗಡೆ ಕಾಯಿ ಸ್ಟಾರ್ಟ್ ಆಗೈತೆ. ಹೌದು ನೋಡಿ, ಇಲ್ಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ. ಬುಡದಿಂದ ಸ್ಟಾರ್ಟ್ ಆಗೈತೆ ಕಾಯಿ. ಮೈನ್ ಮೈಕ್ರೋ ನ್ಯೂಟ್ರಿಷನ್. ಮೈಕ್ರೋನ್ಯೂಟ್ರಿಯೆಂಟ್. ಎಷ್ಟ್ ದಿನಕ್ಕೊಮ್ಮೆ ಮೈಕ್ರೋನ್ಯೂಟ್ರಿಯೆಂಟ್ ಕೊಡ್ತೀರಾ ಸರ್? ಒಂದು ಸಾರಿ ಕಿತ್ತರೆ ನೀವು, ಒಂದು ಸಾರಿ ಕಿತ್ತಾಗ ಮೈಕ್ರೋ ನ್ಯೂಟ್ರಿಷನ್ ಒಂದ್ಸಾರಿ, ಗೊಬ್ಬರ ಒಂದ್ಸಾರಿ ಕೊಡ್ಲೇಬೇಕು ಕಂಪಲ್ಸರಿ. ಆವಾಗ ಗ್ರೀನಿಶ್ ಇರೋದು. ಮೈಕ್ರೋ ನ್ಯೂಟ್ರಿಷನ್ ಕೊಟ್ಟಿಲ್ಲ ಅಂದ್ರೆ ಗ್ರೀನ್ಸ್ ಬರಲ್ಲ ಗಿಡ. ಮೈಕ್ರೋನ್ಯೂಟ್ರಿಯೆಂಟ್ ಏನೋ ಓಕೆ ಸರ್. ಗೊಬ್ಬರ ಅರ್ಧ ಎಕರೆಯಿಂದ ಸ್ಟಾರ್ಟ್ ಮಾಡಿರೋದು. ಅರ್ಧ ಎಕರೆ ನನಗೆ ಸಕ್ಸಸ್ ಆಗೈತೆ. ಈಗ ಒಂದು 9 ಲಕ್ಷ ಆಗಿದೆ ಕಾಸು. ಒಂದು 4 ಲಕ್ಷ ಖರ್ಚು, 5 ಲಕ್ಷ ಉಳಿದಿದೆ ಇವಾಗ. ಉಳಿದೈತೆ 5 ಲಕ್ಷ. ರೇಟ್ ಒಳ್ಳೆ ರೇಟ್ ಇದ್ದಿದ್ರೆ 15 ಲಕ್ಷ ಮಾಡುತ್ತದೆ ಇದ್ರಲ್ಲಿ. ಈಗ ಕಾಯಿ ನೋಡ್ಬೋದು ಇಲ್ಲಿ ನೀವು. ಈಗ ನಾಳೆ ಕಟಾವ್ ಬರ್ತದೆ ಕಾಯಿ. ಇದು ಈ ಕಾಯಿ ಎಲ್ಲ ಕಾಯಿನ ಅಷ್ಟೇ. ಇಲ್ಲಿರೋದೇ ಒಂದ್ 3-4 ಕೆಜಿ ಇದೆ. ನೋಡಿ, ನಮಸ್ಕಾರ ನಮ್ಮ ವೀಕ್ಷಕರಿಗೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾನೆ ಅಂತ ಅನ್ಕೊಂಡು, ಈಗ ನಮ್ಮ ವೀಕ್ಷಕರಿಗೆ ಗೊತ್ತಿರ್ಬೋದು, ಫಾರ್ಮರ್ಸ್ ಅಂದ್ರೆ ಈಗ ಅತಿ ಹೆಚ್ಚು ಬೆಳೀತಾ ಇರೋದು ನೆಟ್ ಹೌಸ್ ಅಲ್ಲಿ ಕ್ಯಾಪ್ಸಿಕಮ್ ಕೃಷಿ. ಈ ಕ್ಯಾಪ್ಸಿಕಮ್ ಕೃಷಿನಲ್ಲಿ ನಾವು ಸುಮಾರು ವಿಡಿಯೋಗಳು ನಮ್ಮ ಚಾನಲ್ ಅಪ್ಲೋಡ್ ಮಾಡಿದ್ವಿ. ಇದು ಒಂದು ಹೊಸ ವಿಡಿಯೋ. ಕಾರಣ ಏನಂದ್ರೆ, ಒಬ್ರು ಮಾಡ್ತಕ್ಕಂಥ ಬೆಳೆ ಒಬ್ಬರಿಂದ ಒಬ್ಬ ರೈತರಿಗೆ ವಿಭಿನ್ನವಾಗಿರ್ತದೆ. ಅವರ ಆಲೋಚನೆಗಳು ವಿಭಿನ್ನವಾಗಿರುತ್ತೆ. ಅದರಿಂದ ಫಾರ್ಮರ್ಸ್ ಬೇರೆ, ಕೃಷಿ ಒಂದೇ ಆದ್ರೂ ಫಾರ್ಮರ್ಸ್ ಬೇರೆ ಬೇರೆ ರೀತಿಗಳನ್ನ ಕೃಷಿ ಮಾಡಿರ್ತಕ್ಕಂಥ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇವತ್ತು ರವಿ ಸರ್ ಅಂತ ಹೇಳಿ ನಮ್ಮ ಫಾರ್ಮರ್, ಪ್ರಗತಿಪರ ಕೃಷಿಕರು. ಇದು ಅರ್ಧ ಎಕರೆ ಇದಾರೆ ಸರ್. ಕೇವಲ ಅರ್ಧ ಎಕರೆನಲ್ಲಿ ಅವ್ರು ಯಶಸ್ವಿಯಾಗಿ 7 ತಿಂಗಳು ಕೃಷಿ ಮಾಡಿದ್ರೆ. ಕ್ಯಾಪ್ಸಿಕಮ್ ಕೃಷಿದು 7 ತಿಂಗಳಾಗಿದೆ, ಆಲ್ಮೋಸ್ಟ್ 7 to 8 months. ಇದರಲ್ಲಿ ಆ ಸಕ್ಸಸ್ ರೇಟ್ ಇಷ್ಟೊಂದು ಕಾಣೋದಕ್ಕೆ ಕಾರಣ ಏನಂತ ಕೇಳ್ಕೊಳ್ಳೋಣ. ಅವ್ರ ಮುಖಾಂತರ ಮಾಹಿತಿ ಹೇಳ್ತೀನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಈಗ ನಮ್ಮ ವೀಕ್ಷಕರಿಗೆ ನಿಮ್ಮ ಕೃಷಿನಲ್ಲಿ ಬಂದ ಕ್ಯಾಪ್ಸಿಕಮ್ ಕೃಷಿ ಅಂದ ತಕ್ಷಣ ಸ್ವಲ್ಪ ಜನಗಳಿಗೆ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಇದು ನಾಟಿ ಮಾಡಿ ಯಾವ ರೀತಿ ಆಯ್ತು, ಇದ್ರ ವೆರೈಟಿ ಹೇಗೆ, ಕೃಷಿ ಹೇಗೆ ಅಂತ ನಮ್ಮ ಚಾನಲ್ ವೀಕ್ಷಕರಿಗೆ. ಈಗ ನಾವು 4ನೇ ತಿಂಗಳಿಗೆ ನಾಟಿ ಮಾಡಿದ್ರೆ, 4ನೇ ತಿಂಗಳ ನಾಟಿ ಮಾಡಿದ್ನು ಸನ್ಬಿಸ್ ಕಂಪ್ನಿ ಇದು. ಸ್ವಲ್ಪ ಎಲೆ ಜಾಸ್ತಿ ಇದು. ಎಲೆ ಜಾಸ್ತಿ ಅಲ್ವಾ? ಕಾಯಿ ಮಾತ್ರ ಜಾಸ್ತಿ ಇದೆ ಇದು. ಸರ್, ಆಮೇಲೆ ಇದು ಸರ್ ವೆರೈಟಿ ಸೆಮಿನಿಸ್ ಅಲ್ವಾ? ಸನ್ಬಿಸ್. ನೀ ಹತ್ರ ಬೈಲ್ ಒಂದ್ ನಿಮಿಷ ನೋಡಿ. ನಮ್ಮ ವೀಕ್ಷಕರು ನೋಡಿ, ಈಗ 7 ತಿಂಗಳು ಆದ್ರ ಮೇಲೆ ನೋಡಿ ಕಾಯಿಗಳು ಎಷ್ಟಿದೆ ಅಂತ. ಇಲ್ಲಿ ಇನ್ನು ಈಗ್ಲೂ ಇದೆ, ಸೊಪ್ಪು ಸ್ವಲ್ಪ ಜಾಸ್ತಿ ಇದೆ. ಕಾಯಿ ಈಗ್ಲೂ ಕಾಯಿ ಹಾರ್ವೆಸ್ಟ್ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಒಂದೇ ಜಾಗದಲ್ಲೇ ಒಂದು ಸೈಜ್ ಬಂದ್ರೆ 1 kg ಕಾಯಿ ಅಷ್ಟು ಆಗುತ್ತೆ ಈಗ್ಲೇ ಸರ್. ಆಮೇಲೆ ಇದು ಎಷ್ಟು ಮಂತ್ ಆಗಿದೆ ಸರ್? 7 months ಆಗಿದೆ. 7 months ಆಗಿದೆ ಸರ್. ಕಟ್ಟಿಂಗ್ ಹಾರ್ವೆಸ್ಟ್ ಸ್ಟಾರ್ಟ್ ಆಗಿ 7 months ಆಗಿದೆ. ಗಿಡ ನಾಟಿ ಮಾಡಿ ಒಂದು 8 ತಿಂಗಳಾಗಿದೆ. 8ರಿಂದ 9 ತಿಂಗಳು ಅಷ್ಟೇ. 40 ದಿವಸ ಪಿಕ್ ಮಾಡಕ್ ಬಂದ್ಬಿಡುತ್ತೆ. 40 ದಿನಕ್ಕೆಲ್ಲ ಬಂತು ಸರ್. ಇದು ಅರ್ಧ ಎಕರೆನಲ್ಲಿ ನೆಟ್ ಹೌಸ್ ಮಾಡಿ ಮತ್ತೆ ಇದು ಎಷ್ಟು ಗಿಡ ನಾಟಿ ಮಾಡಿದ್ರೆ? 4,000 ನಾನ್ ಮಾಡಿದ್ವಿ. ಬರೀ 4,000. ನೀವು ಜಿಗ್ಜಾಗ್ ಟೈಪ್ ಅಲ್ಲಿ ಜಿಗ್ಜಾಗ್ ಟೈಪ್. ಈಗ ನಿಮ್ಗೆ ಪ್ರಾರಂಭದ ಕೊಯ್ಲುಗಳಲ್ಲಿ ಎಷ್ಟು ಕೆಜಿ ವರೆಗೂ ಸಿಗ್ತದೆ? ಸ್ಟಾರ್ಟಿಂಗ್ ಒಂದು 350, ಆಮೇಲೆ 500, ಆಮೇಲೆ 1000 ನಂತೂ ಒಳಗೆ ಬಂದಿಲ್ಲ. ಹೈಯೆಸ್ಟ್ ಅಂದ್ರೆ ಈಲ್ಡ್ ಎಷ್ಟು ಸಿಕ್ಕಿದೆ ಸರ್? 2200 ಕೆಜಿ, 2250 ಕೆಜಿ ಸಿಕ್ಕೈತಿ ಒಂದು ಹಾರ್ವೆಸ್ಟ್. ಹೌದು. ಸರ್, ಪ್ರೈಸ್ ಗಳನ್ನ ಲೆಕ್ಕಾಚಾರದಲ್ಲಿ ಸಾಮಾನ್ಯವಾಗಿ ನಮ್ಮ ಫಾರ್ಮರ್ಸ್ ಕೇಳ್ತಾರೆ. 50 ರೂಪಾಯಿ ಮರ ಐತೆ, 18 ರೂಪಾಯಿ ಮರ ಐತೆ. 50ರಿಂದ 18 ರೂಪಾಯಿಗೆ ಬಂದೈತೆ. ಕಡಿಮೆ ಬೆಲೆ. ಹೌದು, 18 ರೂಪಾಯಿ. ಇದುವರೆಗೆ ಸರ್ ನಿಮ್ಗೆ ಸಿಕ್ಕಿರೋ ರೇಟ್ ಅಲ್ಲಿ ಮತ್ತೆ ಖರ್ಚುನು ವಿಪರೀತ. ಈಗ ಒಂದು ನಾವು ನೋಡಿದ್ವಿ, ನೀವು ಔಷಧಿ ಹೊಡಿತಾ ಇದ್ರಿ. ನಮ್ಗೆ ಫಾರ್ಮರ್ಸ್ ಇನ್ಫಾರ್ಮೇಶನ್ ಕೊಡೋಕೋಸ್ಕರ ಪಾಪ ಆಪ್ ಮಾಡ್ಬಿಟ್ಟು ಬಂದೆ. ನಮ್ಮ ವೀಕ್ಷಕರು ನೋಡ್ಬೋದು, ಅವ್ರು ಫಾರ್ಮರ್ ಏನೇನೆ ಶ್ರಮ ಪಟ್ಟು ಅವರೇನೆ ಔಷಧಿ ಸ್ಪ್ರೇ ಮಾಡ್ತಾರೆ. ಮತ್ತೆ ಲೇಬರ್ಸ್ ಗಳ ಮೇಲೆ ಅವ್ರು ಅಷ್ಟೊಂದು ಡಿಪೆಂಡ್ ಆಗೋದಿಲ್ಲ ಅನ್ನೋದಕ್ಕೆ ಈ ವಿಡಿಯೋನ ಸಾಕ್ಷಿ. ಆಮೇಲೆ ಸರ್, ಇದು ಒಂದು ಬಾರಿ ಔಷಧಿ ಹೊಡೆಯೋದಕ್ಕೆ ಎಷ್ಟು ಖರ್ಚು ಬರುತ್ತೆ ಸರ್ ನಿಮ್ಗೆ? 3,000ರಿಂದ 4,000 ಬರ್ತದೆ. ಇನ್ಕಮ್ ಮಾತ್ರ ಖರ್ಚು ಮಾಡೋದು ಹೇಳ್ಬೇಕು ನಮ್ಮ ವೀಕ್ಷಕರಿಗೆ. ಆಮೇಲೆ ನಮ್ಮ ವೀಕ್ಷಕರು ಇನ್ನೊಂದು ಗಮನಿಸಿ, ಕ್ಯಾಪ್ಸಿಕಮ್ ಅನ್ನೋದು ಈ ಕೃಷಿ ಸಾಮಾನ್ಯವಾಗಿ ಸುಮ್ನೆ ಈಸಿಯಾಗಿ ಮಾಡ್ಬಿಡತಕ್ಕಂಥದ್ದಲ್ಲ. ಇದು ಮೇಂಟೈನ್ ಮಾಡೋದ್ರಲ್ಲಿ ತುಂಬಾ ಸಮಸ್ಯೆ ಅಂದ್ರೆ ಏನ್ ಕಾಡುತ್ತೆ ಸರ್? ಟ್ರಿಪ್ಸ್. ಹೌದು, ಮೈನ್ ಟ್ರಿಪ್ಸ್. ಟ್ರಿಪ್ಸ್ ಗೆ ಯಾವ ರೀತಿ ಔಷಧಿಗಳನ್ನ ಸ್ಪ್ರೇ ಮಾಡಿ ಎಷ್ಟು ದಿನಕ್ಕೊಮ್ಮೆ ಮಾಡ್ಬೇಕು? 6 ದಿವಸಕ್ಕೂ ಒಂದು ಬಾರಿ ಮಾಡ್ಬೇಕು ಸರ್. ಚೆನ್ನಾಗಿ ಕಂಟ್ರೋಲ್ ಬರುತ್ತೆ ಅಂದ್ರೆ ಯಾವ ಔಷಧಿನಲ್ಲಿ ಬರುತ್ತೆ ಸರ್ ಟ್ರಿಪ್ಸ್? ಜಂಪ್ ಆಗಿ ಬರ್ತದೆ, ಎಸ್ಪೋನಸ್ ಆಗು ಬರ್ತದೆ. ಎಕ್ಸ್ಪೋನಸ್ ಅಲ್ಲಿ ಬರುತ್ತೆ ಅಂದ್ರೆ ಅದು ಕೆಮಿಕಲ್ 2-3 ತರ ಕೆಮಿಕಲ್ ಹಾಕಬೇಕು ಜಂಪ್ ಜೊತೆಗೆ. ಕಾಂಬಿನೇಷನ್ ಮಾಡ್ಬೇಕು. ಒಂದು ಜಾಸ್ತಿ ಇರ್ಬೇಕು, ಒಂದು ಕಡಿಮೆ ಇರ್ಬೇಕು. ಈಗ ರೋಗರು ಜಂಪು ಈ ತರ ಒಂದ್ 3 ತರ ಅಂದ್ರೆ 3 ತರ ಒಂದು ಲೋಕಲ್ ಹಾಕಬೇಕು, ಒಂದು ಚೆನ್ನಾಗಿರೋದು ಹಾಕಬೇಕು ಅಷ್ಟೇ. ಕಡಿಮೆ ರೇಟ್ ಒಂದು ಎಕ್ಸ್ಟ್ರಾ ಜಾಸ್ತಿ ಆಗೋದು ಹಾಕಬೇಕು ಅಷ್ಟೇ. ಅದೇ ನಾನು ಹೇಳಿದ್ನಲ್ಲ, ಒಬ್ರಿಂದ ಒಬ್ರು ರೈತರಿಗೆ ಡಿಫರೆನ್ಸ್ ಇರುತ್ತೆ. ಫಾರ್ಮ್ ಎಲ್ಲಾನು ಒಂದೇ ಕಾಸ್ಟ್ಲಿ ಮದ್ದು ಹೊಡೆದ್ರು ಬರಲ್ಲ. ಒಂದು ಕಡಿಮೆ ಇರ್ಬೇಕು, ಒಂದು ಜಾಸ್ತಿ ಇರ್ಬೇಕು. ಇವಾಗ 3,000 ಮದ್ದು ಹೊಡಿಬೇಕಾದ್ರೆ ಒಂದ್ 2,000 ರೂಪಾಯಿ ಯಾವ್ದೋ ಒಂದ್ ಮದ್ದು, ಅದ್ರ ಜೊತೆಗೆ ಒಂದ್ 2 ತರ ಕಡಿಮೆ ಹಾಕಬೇಕು. 3,000ರಿಂದ 4,000 ರೂಪಾಯಿ ಮದ್ದು ಬರ್ತದೆ ಒಂದ್ ಕೋಟ ಮದ್ದಕ್ಕ. ಕಂಪಲ್ಸರಿ 5ರಿಂದ 6 ದಿವಸ ಕೊಡಬೇಕು ಮದ್ದು, ಸ್ಪ್ರೇ ಮಾಡ್ಲೇಬೇಕು. ಈಗ 7 ತಿಂಗಳ ನಂತರ ನಿಮ್ಗೆ ಎಷ್ಟು ಈಲ್ಡ್ ಸಿಗ್ತದೆ ಸರ್? ಈಗ ಮೊನ್ನೆ ಕೊಯ್ಲು ಒಂದ್ 1,300 ಕೆಜಿ ಬಂದೈತೆ. 1,300 ಕೆಜಿ. ನಾವು 10 ದಿವಸ ಒಳಗೆ ಕಿತ್ರೆ ಒಂದ್ 1,300, 10 ದಿವಸ ಮೇಲೆ ಕಿತ್ರೆ
ಒಂದು 1.5-2 ಟನ್ ಗಂಟ ಬರ್ತದೆ ತಿರ್ಗಾ. ಅದೇ ಆಗ 15 ದಿವಸ ಥಿಕ್ನೆಸ್ ಚೆನ್ನಾಗಿ ಬರುತ್ತಲ್ಲ, ಅದರಿಂದ ಲೇಟ್ ಮಾಡಿದ್ರೆ yield ಹೌದು. ಈಗ ಮಳೆ ಬಿದ್ದಾಗ ಕಿಳಕ್ ಆಗಲ್ಲ ಅಂದ್ರೆ ಕಾಯಿ ಅಂದ್ರೆ ಒಂದು 12-13 ದಿವಸ ಆಗ್ಬಿಡ್ತದೆ. ಕಂಪಲ್ಸರಿ 10 ದಿವಸ ಕಿತ್ರೆ 7 ದಿನ ಇರ್ತವೆ ಗಿಡ. 10 ದಿವಸ 8 ದಿವಸ ಕಿತ್ರೆ ನಾವು ಒಳ್ಳೇದೇ. ಸರಿ, ಮಾರ್ಕೆಟಿಂಗ್ ಎಲ್ಲ ಯಾವ ರೀತಿ ಮಾಡ್ತೀರಾ? ಅವರೇ ಬಂದು ಇಲ್ಲಿ ಎತ್ಕೋತಾರೆ. ಹೌದು, ಮೊನ್ನೆ 2 ದಿವಸ ಹೊಸೂರು ಕಳ್ಸಿದ್ರೆ ಅವಾಗ ರೇಟ್ ಕಡಿಮೆ ಇದ್ದಾಗ. ಈಗ ಎಲೆಗಳು ಪರವಾಗಿಲ್ಲ ಸರ್. ಈಗ ಮೊನ್ನೆ 20 ರೂಪಾಯಿ ಕೊಟ್ರೆ ಒಂದ್ ಕೊಯ್ಲು, ಅದು 1700 kg ಬಂದಿತ್ತು. ಮೊನ್ನೆ ಒಂದ್ ಕೊಯ್ಲು ಕೊಟ್ರೆ 1200 kg ಬಂದಿತ್ತು, 18 ರೂಪಾಯಿ ಕೊಟ್ರೆ ತೋಟದಲ್ಲೇ. ಈಗ ನೆನೆಲ್ ಮೊನ್ನೆ ಕಿತ್ರಲ್ಲ, ಒಂದು 2 ದಿವಸ ಆಯ್ತಲ್ಲ ಕಿತ್ತ, ಅದು ಒಂದು 1300 kg ಬಂದೈತೆ, 35 ರೂಪಾಯಿ ಕೊಟ್ರಿ. ಸರ್, ನಿಮ್ಗೆ ಈ ಕೃಷಿನಲ್ಲಿ ಲಾಸ್ ಆಗ್ಬಾರ್ದು ಅಂದ್ರೆ ನಮ್ಮ ರೈತರಿಗೆ ಯಾವ ರೇಂಜ್ ಅಂದ್ರೆ 1 ಎಕರೆ ಒಳಗಡೆನೆ ಹಾಕಬೇಕು. ಎಲ್ಲ ದೊಡ್ಡ ರೈತರು ಯಾರು ಹಾಕಂತಾರೆ, ಇದನ್ನ ತಡ್ಕೊಬೇಕಾದ್ರೆ 1 ಎಕರೆ ಒಳಗಡೆ ಇರಬೇಕು, ಅಷ್ಟ್ರಲ್ಲೇ ಮಾಡ್ಕೊಂಡು ಹೋಗ್ಬೇಕು. ಜಾಸ್ತಿ ಮಾಡಿದ್ರೆ ಅಂತಂದ್ರೆ ಇದಕ್ಕೆ ಜಾಸ್ತಿ ಖರ್ಚು ಬರ್ತದೆ, ಇಲ್ಲ ರೈತರು ಹೊಡೆತ ತಿನ್ಬಿಡ್ತಾರೆ ಇದ್ರ. ನಾವ್ ವೀಕ್ಷಕರು ಇದು ಗಮನಿಸಿ, ಪ್ರಾರಂಭದಲ್ಲಿ ಚಿಕ್ಕದಾಗಿ ಮಾಡಿ, ಅದ್ರಲ್ಲಿ ನಮ್ಗೆ ಇನ್ನ ಸಕ್ಸಸ್ ರೇಟ್ ಸಿಕ್ಕಿದೆ, ಇನ್ನು ಮಾಡೋ ಕೆಪಾಸಿಟಿ ಇದೆ ಅಂದ್ರೆ ಎಕ್ಸ್ಟೆಂಡ್ ಮಾಡಿ. ಅದನ್ನೇ ನಾವ್ ಹೇಳೋದು, ನೀವು ಒಂದೇ ಸಲ ಅಷ್ಟ್ ಮಾಡ್ಬೇಕು ಇಷ್ಟ್ ಮಾಡ್ಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡು ಎಕರೆ ಗಟ್ಲೆ ಹಾಕಿದ್ರೆ 100% ಸುಮಾರು ಫಾರ್ಮರ್ಸ್ ಹತ್ರ ಕೇಳಿದೀನಿ, ಎಕ್ಸ್ಟೆಂಡ್ ಮಾಡಿದಷ್ಟು ಅವ್ರು ಕಷ್ಟ. ನನ್ಗೆ ಗೊತ್ತಾದ್ ಮಾತ್ರ ಸಣ್ಣ ರೈತರ ಅರ್ಧ ಎಕರೆಯಿಂದ ಸ್ಟಾರ್ಟ್ ಮಾಡಿರೋದು. ಅರ್ಧ ಎಕರೆ ನನಗ ಸಕ್ಸಸ್ ಆಗೈತೆ. ಈಗ ಒಂದು 9 ಲಕ್ಷ ಆಗಿದೆ ಕಾಸು, ಒಂದು 4 ಲಕ್ಷ ಖರ್ಚು 5 ಲಕ್ಷ ಉಳಿದಿದೆ ಇವಾಗ. ಉಳಿದೈತೆ 5 ಲಕ್ಷ. ರೇಟ್ ಒಳ್ಳೆ ರೇಟ್ ಇದ್ದಿದ್ರೆ 15 ಲಕ್ಷ ಮಾಡುತ್ತದೆ ಇದ್ರಲ್ಲಿ. ಈಗ ಕಾಯಿ ನೋಡ್ಬೋದು ಇಲ್ಲಿ ನೀವು, ಈಗ ನಾಳೆ ಕಟಾವ್ ಬರ್ತದೆ ಕಾಯಿ. ಇದು ಈ ಕಾಯಿ ಎಲ್ಲ ಕಾಯಿನ ಅಷ್ಟೇ, ಇಲ್ಲಿರೋದೇ ಒಂದ್ 3-4 kg ಇದೆ ಕಾಯಿ. ಗಮನಿಸಿ, ಇಲ್ಲಿ ಮೇಲ್ಗಡೆ ಟಾಪ್ ಅಲ್ಲಿ ಇದೆ. ಈಗ ಟಾಪ್ ಕೊಯ್ತಂದ್ರೆ ಏನಿಲ್ಲ, ಕಟಿಂಗ್ ಕೊಟ್ರು ಕೂಡ ತಿರ್ಗಾ ನಮ್ ಡೌನ್ ಆಗ್ತದೆ. ಸರ್, ಆಮೇಲೆ ಇನ್ನೊಂದು ಗಮನಿಸಿದೆ ಸರ್ ನಾನು, ಇದು ಕಾಯಿಗಳೇನೋ ಚೆನ್ನಾಗಿದೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಕಾಯಿಗಳಿದೆ, ಬರೀ ಕಾಯಿನೇ ಇದೆ. ಆಮೇಲೆ ಈ ಕೆಲವರು ಈ ವೇಸ್ಟೇಜ್ ಕೆಳಗಡೆ ಬುಡದಲ್ಲಿ ಇರುತ್ತಲ್ವಾ, ಎಲೆಗಳನ್ನೆಲ್ಲ ತೆಗ್ಸಿರ್ತಾರೆ, ನೀವು ತೆಗ್ಸಿಲ್ಲ, ಕಾರಣ ಏನ್ ಸರ್? ಅದು ಚಿಗುರು ಬರ್ತಾ ಇತ್ತು, ಚಿಗುರು ಇದೆ ಅಲ್ಲ, ತಿರ್ಗಾ ಮತ್ತೆ ಕಾಯಿ ಸ್ಟಾರ್ಟ್ ಆಗಿದೆ ಕೆಳಗಡೆನಿಂದ. ಮತ್ತೆ ಕೆಳಗಡೆನಿಂದ ನೋಡ್ಬೋದು ನೀವು, ಕೆಳಗಡೆನಿಂದ ಕಾಯಿ ಸ್ಟಾರ್ಟ್ ಆಗಿದೆ ತಿರ್ಗಾ. ಈಗೆಲ್ಲ ಚಿಗುರು ಬಿಟ್ಟು ಕಾಯಿ ಸ್ಟಾರ್ಟ್ ಆಗಿದೆ. ಈಗ ಕೆಳಗಡೆ ಐತಲ್ಲ, ಇದು ಕಾಯಿ ಸ್ಟಾರ್ಟ್ ಆಗಿದೆ. ಇಲ್ಲಿ ಈ ಕಡೆ ನಿಧಾನಕ್ಕೆ ಇಲ್ಲಿ ಈ ರೀತಿ ಕಾಯಿಗಳು ಕಾಯಿ ಸ್ಟಾರ್ಟ್ ಆಗಿದೆ. ಈಗ ನಾವು ತೆಗೆದಿದ್ರು ಅದು ಎಲ್ಲ ಬರ್ತಾ ಇರಲಿಲ್ಲ. ಈಗ ಮೇಲೆ ಹೋಗಿಲ್ಲ ಕೂಡ ನೋಡಿ, ಇದಕ್ಕೆ ಕೆಳಗಡೆ ಕಾಯಿ ಸ್ಟಾರ್ಟ್ ಆಗಿದೆ. ಹೌದು ನೋಡಿ, ಇಲ್ಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ, ಬುಡದಿಂದ ಸ್ಟಾರ್ಟ್ ಆಗಿದೆ ಕಾಯಿ. ಮೈಕ್ರೋನ್ಯೂಟ್ರಿಯೆಂಟ್ ಎಷ್ಟ್ ದಿನಕ್ಕೊಮ್ಮೆ ಮೈಕ್ರೋನ್ಯೂಟ್ರಿಯೆಂಟ್ ಕೊಡ್ತೀರಾ ಸರ್? ಒಂದು ಸಾರಿ ಕಿತ್ತರೆ ನೀವು, ಒಂದು ಸಾರಿ ಕಿತ್ತಾಗ ಮೈಕ್ರೋನ್ಯೂಟ್ರಿಯೆಂಟ್ ಒಂದ್ಸಾರಿ, ಗೊಬ್ಬರ ಒಂದ್ಸಾರಿ ಕೊಡ್ಲೇಬೇಕು ಕಂಪಲ್ಸರಿ. ಆವಾಗ ಗ್ರೀನಿಶ್ ಇರೋದು. ಮೈಕ್ರೋನ್ಯೂಟ್ರಿಯೆಂಟ್ ಕೊಟ್ಟಿಲ್ಲ ಅಂದ್ರೆ ಗ್ರೀನಿಶ್ ಬರಲ್ಲ ಗಿಡ. ಮೈಕ್ರೋನ್ಯೂಟ್ರಿಯೆಂಟ್ ಏನೋ ಓಕೆ ಸರ್. ಗೊಬ್ಬರ ಯಾವ್ದು ಕೊಡ್ತೀರಾ? ಗೊಬ್ಬರ 13-0-45 ಕೊಟ್ಟಿದ್ದೀರಿ. ಇದು ಬೂಸ್ಟ್ ಒಂದ್ಸಾರಿ ಕೊಟ್ಟಿದ್ದೀರಿ. ಆಮೇಲೆ ಯಾವ್ದೋ ಒಂದು 8,500 ರೂಪಾಯಿ ಮೂಟೆ ಗೊಬ್ಬರ ಒಂದ್ ತಂದು ಬಿಟ್ಟಿದ್ರಿ. ಗೊಬ್ಬರನು ಚೆನ್ನಾಗಿರೋದೇ ಕೊಟ್ಟಿದ್ರಿ. ಬಕೆಟ್ ಐತೆ ಅಲ್ಲಿ, ಬೇಕಾದ್ರೆ ಬಕೆಟ್ ತೋರಿಸ್ತೀನಿ ನಾನು. ಸರಿ. ಆಮೇಲೆ ಸರ್, ಇದು ಈಗ ಇನ್ನೂ ನಿಮ್ಗೆ ಇದೇ ತರ ಮೇಂಟೈನ್ ಮಾಡಿದ್ರೆ ಇನ್ನು ಎಷ್ಟು ದಿವಸ ತಗೋಬೋದು ಸರ್ ಇದು ಬೆಳೆ? ಇನ್ನ 3 ತಿಂಗಳ ಕಾಯಿ ಕೊಯ್ತೀನಿ. ಇನ್ನು 3 ತಿಂಗಳು? 3 ತಿಂಗಳ ಆಲ್ರೆಡಿ ಹತ್ರ ಹೋಗ್ಬಿಟ್ಟಿದೆ ಸರ್. ಅದು ಹೋದ್ರು ಕೂಡ ಎತ್ತರ ಹೈಟ್ ಮಾಡಿಸ್ತೀನಿ. ಅದು ಇನ್ನೊಂದ್ ಅಡಿ ಎತ್ತರ ಮಾಡಿಸಿ ಒಂದ್ಸರಿ ಕಟಿಂಗ್ ಕೊಡ್ಸಿದ್ರೆ ಈ ಕಾಯಿ ಇದೆಯಲ್ಲ, ಈ ಕಾಯಿ ಪಿಕ್ ಮಾಡಬಿಟ್ಟು ತಿರ್ಗಾ ಮತ್ತೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇದ್ರ ನೆಟ್ ನ ಹೈಟ್ ಒಂದ್ ಅಡಿ ಎತ್ತರ ಮಾಡಿಸ್ತೀನಿ. ಅದೇ ಇದು ಸಕ್ಸಸ್ ರೇಟ್ ಅಲ್ಲಿಗೆ ಹೆಚ್ಚು ಕಡಿಮೆ ನೀವು ಇನ್ನ 3 ತಿಂಗಳು ಮೇಂಟೈನ್ ಮಾಡಿದ್ರೆ ಸರ್, ಇದು 1 ವರ್ಷನೇ ಮೇಂಟೈನ್ ಮಾಡ್ದಂಗ ಆಗ್ಬಿಡುತ್ತೆ. ಹೌದೌದು. ಈಗ ನೀವ್ ಹೇಳಿದ್ರಲ್ಲ ಕೆಳಗಡೆ ಯಾಕೆ ತೆಗಿಲಿಲ್ಲ ಅಂತ, ಕಾರಣ ಇದೆ. ನೋಡಿ, ಕಾಯಿ ಸ್ಟಾರ್ಟ್ ಆಗಿದೆ. ಈಗ ನಮ್ ಮೇಲೆ ಎಷ್ಟು ಕಾಯಿ ಬರ್ತದೋ ಕೆಳಗಡೆ ಅಷ್ಟು ಕಾಯಿ ಬರ್ತದೆ. ಹೌದು, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಸರ್. ಇದು ಕ್ವಾಲಿಟಿನೂ ಚೆನ್ನಾಗಿದೆ, ಗಿಡ ಗ್ರೀನಿಶ್ ಕಲರ್ ಇದೆ. ಸಾಮಾನ್ಯವಾಗಿ 2-3 ತಿಂಗಳಿಗೇನೆ ಬೂದಿ ರೋಗ ಬಂದು ಖಾಲಿ ಆಗ್ಬಿಟ್ರೆ, ಇದ್ರಲ್ಲಿ ಇನ್ನೊಂದ್ ಹೇಳ್ತೀನಿ, ಸನ್ಮಿಸ್ ಅಲ್ಲಿ ಬೂದಿ ರೋಗ ಕಡಿಮೆ, ಇಂಟುಡೋರ್ ಅಲ್ಲಿ ಬೂದಿ ರೋಗ ಜಾಸ್ತಿ, ಬಜೆಟ್ ಅವಲ್ಲ ಬೂದಿ ರೋಗ ಜಾಸ್ತಿ ಇರ್ತದೆ. ಇದ್ರಲ್ಲಿ ಕಡಿಮೆನೆ ಬೂದಿ ರೋಗ. ಹೌದು. ಇದು ಬಂದೇ ಇಲ್ಲ ಬೂದಿ ರೋಗ, ಇವಾಗ ಬಂದೇ ಇಲ್ಲ ಬೂದಿ ರೋಗ. ಅದೇ ಪೌಡ್ರಿ ಮಿಲ್ಡೆ, ಡೌನಿ ಮಿಲ್ಡೆ ಈಗ ತೋಟದಲ್ಲಿ ಇಲ್ಲ. ಈ ಜಾತಿ ಒಂದೊಂದ್ ಜಾತಿ ಮೇಲೆ ಡಿಪೆಂಡ್ ಅಷ್ಟೇ. ಅದೇ ಅದು ನಮ್ಮ ಅದ್ರಲ್ಲಿ ಸರ್ ಬೂದಿ ರೋಗ ಇಲ್ಲ ಅಂದ್ರೆ ನಮ್ಗೆ ಸುಮಾರು ದುಡ್ಡು ಉಳಿತಾಯ. ಬೂದಿ ರೋಗ ಬಂದೇ ಇಲ್ಲ ಇವಾಗ. ನಾವು ಏನೋ ಒಂದ್ಸರಿ ಎಕ್ಸರ್ಸೈಸ್ ಮಾಡ್ಬೇಕು ಅಂತ ಹೇಳಿ ಬೇರೆಯವ್ರದ್ದು ಬಂದೈತೆ, ಬೂದಿ ರೋಗ ಮಾಡಿದ್ರೆ ಅಷ್ಟೇ. ಬೂದಿ ರೋಗಕ್ಕೆ ಬಂದೇ ಇಲ್ಲ ನಮ್ದು. ಸರ್, ಈಗ ನೀವು ಪ್ರಾರಂಭದಲ್ಲಿ ಇದು ನಾಟಿ ಮಾಡಿರೋದಲ್ಲ ಸರ್, ಫಸ್ಟ್ ಟೈಮ್ ಕ್ಯಾಪ್ಸಿಕಮ್ ಕೃಷಿ ಹೌದು, ಅರ್ಧ ಎಕರೆನಲ್ಲಿ ಮಾಡಿದ್ದೀರಾ? ಹೌದು, ಅರ್ಧ ಎಕರೆ. ನಿಮ್ ಪ್ರಕಾರ ಯಶಸ್ವಿ ಆಗಿ ಕೃಷಿ ಮಾಡೋದಕ್ಕೆ ನೀವು ಟಿಪ್ಸ್ ಹೇಳಿದ್ದೀವಿ ನಮ್ಮ ಫಾರ್ಮರ್ಸ್ಗೆ. ಒಬ್ಬರು 2 ಎಕರೆ 3 ಎಕರೆ ಹಾಕ್ಬಿಟ್ರೆ 50 ಲಕ್ಷ 1 ಕೋಟಿ ಮಾಡ್ಬೋದು ಅಂತ ರೈತರಿಗೆ ನೀವೇನ್ ಹೇಳ್ತೀರಾ ಸರ್? ಸರ್, ಅವರು 2 ಎಕರೆ 3 ಎಕರೆ ಒಂದೇ ಸಲ ಹಾಕ್ಬಿಟ್ಟು 1 ಕೋಟಿ ರೂಪಾಯಿ ದುಡ್ಡು ಮಾಡ್ಬೋದು ಫಾರ್ಮರ್ಸ್ ಅನ್ಕೊಂಡು. ಮನೇಲಿ ದುಡ್ಡು ಇರ್ತಾರೆ ನೋಡು, ಅವ್ರು ಮಾಡ್ಬೇಕಷ್ಟೇ. ಅದ್ರಲ್ಲಿ ಫೇಲ್ಯೂರ್ ಆಗೋ ಜಾಸ್ತಿ. ಮನೇಲಿ ಹೋದ್ರೆ ತಡ್ಕೊಳ್ಳೋ ಶಕ್ತಿ ಇರೋರು
ನೀವು 10 ಎಕರೆ ಹಾಕಿ ಮಾಡ್ಕೊಂಡು ಫೈಲ್ ಆದ್ರೂ ಕೂಡ ತಡ್ಕೊಳೋ ಶಕ್ತಿ ಇದ್ರೆ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಮಾಡಿದ್ದಾರೆ 10 ಎಕರೆನೂ ಮಾಡಿದ್ದಾರೆ. ಶ್ರೀನಿವಾಸಪುರದ ಮಂಜಾಣ ಅಂತ ಇದ್ದಾರೆ, ಅವರು 20 ಎಕರೆನೂ ಮಾಡ್ಯವ್ರೆ. ಅವ್ರು ಮಾಡ್ತಾರೆ, ಮಾಡಿದ್ರೇನು ಒಳ್ಳೆ 10 ರೂಪಾಯಿ ನಾರೆ ಹಾಕಿ ಮಾಡ್ತಾರೆ. ಅವ್ರಿಗೆ ತಡ್ಕೊಳೋ ಶಕ್ತಿ ಇದ್ರೆ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ನನ್ಗೆ ಗೊತ್ತಾದ ಮಾತ್ರ 1 ಎಕರೆ ಒಳಗಡೆ ಹಾಕೊಂಡು ಚಿಕ್ಕದಾಗಿ ಮಾಡಿ ಸಕ್ಸಸ್ ಕಾಣೋದು ಉತ್ತಮ. ಆಮೇಲೆ ನಮ್ಮ ಅನಿಸಿಕೆ ಪ್ರಕಾರ ಇದನ್ನ ನಿಮ್ಮ ಅನುಭವದ ಪ್ರಕಾರ, ನಮ್ಮ ಅನಿಸಿಕೆ ನಿಮ್ಮ ಅನುಭವದ ಪ್ರಕಾರ ಯಾವ ಸೀಸನ್ ಅಲ್ಲಿ ಗಿಡ ನಾಟಿ ಮಾಡಿದ್ರೆ ಬೆಟರ್? 2 ತಿಂಗಳು 2ನೇ ತಿಂಗಳ ಫೆಬ್ರವರಿ ಮಾಡಿದ್ರೆ ಉತ್ತಮ. ಫೆಬ್ರವರಿಯಲ್ಲಿ ನಾಟಿ, ಜನವರಿಯಿಂದ ಫೆಬ್ರವರಿ ಲಾಸ್ಟ್. ಹೌದು. ಅದನ್ನ ಯಾವ ಸೀಸನ್ ನಾಟಿ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸರ್? ಆಗ ಡೆಲ್ಲಿ ಬರ್ತದೆ, ಸ್ವಲ್ಪ ಮಾರ್ಕೆಟಿಂಗ್ ಚೆನ್ನಾಗಿರ್ತದೆ ಆಗ. ಸರ್ ಈಗ ನೆಟ್ ಹೌಸ್ ಅರ್ಧ ಎಕರೆಗೆ ನಿಮ್ಗೆ ಎಷ್ಟು ಖರ್ಚಾಗಿರ್ಬೇಕು ಸರ್? ಇದಕ್ ಮಾತ್ರ ನೆಟ್ ಮಾಡೋದಕ್ಕೆ ಮಾತ್ರ? ನೆಟ್ ಮಾಡಕ್ ಮಾತ್ರನಾ ಒಂದ್ 80,000 ಬಂತು. 80,000. ನಿಮ್ಗೆ ಕಾಯಿ ಸ್ಟಾರ್ಟ್ ಆಗೋದಷ್ಟೊತ್ತಿಗೆ, ಆಗಷ್ಟೊತ್ತಿಗೆ ಅಂದ್ರೆ ಪ್ರಾರಂಭದ ಕೊಯ್ಲು ಬರೋಷ್ಟೊತ್ತಿಗೆ ಎಷ್ಟು ಖರ್ಚು ಬಂದ? 2 ಲಕ್ಷ ಬಂದಿತ್ತು ಎಕ್ಸಾಕ್ಟ್ ಆಗಿ ಅರ್ಧ ಎಕರೆಗೆ. ಲೆಕ್ಕ ತಗೊಂಡ್ರೆ 1 ಎಕರೆಗೆ ನಮ್ಗೆ 4 ಲಕ್ಷ ಖರ್ಚು ಬರುತ್ತೆ. 1 ಎಕರೆಗೆ 4 ಲಕ್ಷ ಬರ್ತದೆ. ಅದ್ರಲ್ಲಿ ನಮ್ಮ ವೀಕ್ಷಕರು ಇದು ಗಮನಿಸಿ, ಬರೀ ಇನ್ಕಮ್ ಮಾತ್ರ ನಮ್ಮ ಫಾರ್ಮರ್ಸ್ ಗೆ ಅಷ್ಟು ಮಾತ್ರ ಇಷ್ಟು ಮಾಡಿದ್ರು ಅಂತ ನೋಡೋದಲ್ಲ, ಲಾಭ ನೋಡೋದಲ್ಲ, ಅದ್ರ ಹಿಂದ್ಗಡೆ ಇರೋ ಅವ್ರ ಅಷ್ಟೇ ಶ್ರಮನೂ ಅದ್ರಲ್ಲೇ ಇರುತ್ತೆ ಅಲ್ವಾ ಸರ್? ಹೌದು. ಈಸಿಯಾಗಿ ಯಾವ್ದು ಬರಲ್ಲ. ಫಾರ್ಮರ್ಸ್ ಗೆ ಸಾಮಾನ್ಯವಾಗಿ ಮಾರ್ಕೆಟ್ ಅಲ್ಲಿ ಈಗ ನೋಡ್ಬೋದು, ಒಂದ್ ದಿವಸ ಮೋಡ ಇರುತ್ತೆ, ಒಂದ್ ದಿವಸ ಚಳಿ ಇರುತ್ತೆ, ಒಂದ್ ದಿವಸ ಸೈಕ್ಲೋನ್ ಬರುತ್ತೆ, ಮಾರನೇ ದಿವಸನೇ ಮಂಜು ಬೀಳ್ತಾ ಇರುತ್ತೆ. ಇವು ಎಲ್ಲದ್ರನ ನಡುವೆ ಒಂದು ಎಷ್ಟು ಸಕ್ಸಸ್ಫುಲ್ ಆಗಿ ಬೆಳೆ ಮಾಡ್ಬೇಕಂದ್ರೆ ಅಷ್ಟೇ ಕಷ್ಟ ಇದೆ ಅಲ್ಲ ಸರ್? ಮಳೆ ಬಿದ್ರೆ ಮಾರನೇ ದಿವಸ ಔಷಧಿ ಸ್ಪ್ರೇ ಮಾಡ್ತಾರಲ್ಲ ಸರ್, ಕಾರಣ ಅಂದ್ರೆ ರೋಗ ಬರ್ತದಂತ. 100% ರೋಗ ಬರ್ತದೆ. ಅವಾಗ ಫಂಗಿಸೈಡ್ ಮಾಡ್ಬೇಕು. ಫಂಗಿಸೈಡ್ ಇನ್ಸೆಕ್ಟಿಸೈಡ್ 2 ಮಿಕ್ಸ್ ಮಾಡಂಗಿಲ್ಲ ಇದಕ್ಕೆ. 2 ಮಿಕ್ಸ್ ಮಾಡಬಾರ್ದು. ಇದೇ ಒಂದ್ಸಾರಿ ಮಾಡ್ಬೇಕು, ಅದೇ ಒಂದ್ಸಾರಿ ಮಾಡ್ಬೇಕು. ಸಾಮಾನ್ಯವಾಗಿ ರೋಗ ಅಂತ ಬರಲ್ಲ, ಅಲ್ಲಲ್ಲೇ ವೆಲ್ಟ್ ಬಂದಿರ್ತದೆ. ಏನ್ ಸದ್ಯಕ್ಕೆ ನಮ್ದು ವೆಲ್ಟ್ ಇಲ್ಲ. ಸರ್ ಗಿಡ ಸಾಯೋದು. ಅಲ್ಲೊಂದ್ 4 ಗಿಡ ಬಂದಿದೆ, ಆ ಕಡೆ 4-5 ಗಿಡ ಬಂದಿದೆ. ಎಲ್ಲ ತೋಟಲ್ ಅಂದ್ರೂ ಕೂಡ ಒಂದ್ 10 ಗಿಡ ಅಷ್ಟೇ. ಅದಕ್ಕೇನಾದ್ರು ವಿಲ್ಟ್ ಪ್ರಾಬ್ಲಮ್ ಬಂದ್ರೆ ಅದಕ್ಕೆ ಟ್ರೆಂಚಿಂಗ್ ಏನಾದ್ರು ಅದ್ ಮಾಡಿದ್ರು ನಿಲ್ಲಲ್ಲ, ಅದು ಬಂದ್ರೆ ಹೋಯ್ತು ಅಷ್ಟೇ, ತೋಟ ಹೋಯ್ತು. ಸ್ಟಾರ್ಟಿಂಗು ಅದ್ರಲ್ಲಿ ಮೋನೋಪಾಸ್ ಎಲ್ಲಾನು ಇದ್ರಲ್ಲಿ ನಾಟಿ ಗೊಬ್ಬರದೆಲ್ಲ ಕಲ್ಸಿ ನಾವ್ ಹಾಕಿದ್ರಿ ಒಂದ್ಸಾರಿ. ಸ್ಟಾರ್ಟಿಂಗ್ ಹೊಡೆಯುತ್ತಾರಲ್ಲ ಗೊಬ್ಬರ, ಇದಕ್ಕ ಹಾಗೆ ಹೊಡೆದು ಹಾಕಿದ್ರಿ. ಸರಿ ಸರ್, ಅದೇ ಈಗ ನಮ್ ವೀಕ್ಷಕರಿಗೆ ಇದ್ರಲ್ಲಿ ಹಾರ್ವೆಸ್ಟ್ ಮಾಡೋ ಕಾಯಿ ವಿಡಿಯೋ ಹಾಕಿಲ್ಲ. ಕಾರಣ ಏನಂದ್ರೆ ನಾವು ನನ್ನ ಹತ್ರ ಐತೆ, ಫೋಟೋ ಐತೆ, ಬೇಕಾದ್ರೆ ಕೊಡ್ತೀನಿ. ರವಿ ಸರ್ನ ನಾವು ಸುಮಾರು 1 ತಿಂಗಳಿಂದ ಕಾಂಟ್ಯಾಕ್ಟ್ ಮಾಡ್ಬೇಕು. ಸುಮಾರು ಜನ ನಮ್ಗೆ ಫಾರ್ಮರ್ಸ್ ಹೇಳಿದ್ರು, ಈ ತರ ಒಬ್ರು ಈ ಊರ ಹತ್ರ ಚೆನ್ನಾಗಿ ಫಾರ್ಮಿಂಗ್ ಮಾಡಿದಾರೆ ಅಂತ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ವಿ, ನಾವು ಫ್ರೀ ಇದ್ದಾಗ ಇವ್ರು ಸಿಗ್ತಾ ಇರ್ಲಿಲ್ಲ, ಇವ್ರು ಫ್ರೀ ಇದ್ದಾಗ ನಾವ್ ಸಿಗ್ತಾ ಇರ್ಲಿಲ್ಲ. ಅದೇ ಇವತ್ತು ನಮ್ಮ ವೀಕ್ಷಕರಿಗೆ ಇನ್ಫಾರ್ಮೇಶನ್ ಕೊಡೋ ಒಳ್ಳೆ ಸಮಯ ಅಂತ ಅನ್ಕೊಂಡಿನಿ. ಸಿಕ್ಕಿದ್ದಾರೆ, ಅದೆಲ್ಲ ಔಷಧಿ ಹೊಡಿತಾ ಇದ್ರು. ಇದ್ರ ಬಗ್ಗೆ, ಕೃಷಿ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ ಚಾನಲ್ ನೋಡಿ. ಕಾಯಿ ಇದೆಯಲ್ಲ, ನೋಡಿ ಹಿಂಗ್ ಬಿಡ್ತದೆ ಕಾಯಿ. ನೋಡಿ ಕಾಯಿ ಎಲ್ಲ ಸೈಜ್ ಇದು ಬಂದ್ಬಿಟ್ರೆ 2 kg ಮೇಲೆ ಬರ್ತದೆ ಕಾಯಿ. ಹೌದೌದು. ಇಲ್ಲಿರೋ ಕಾಯಿನಲ್ಲಿ ಡಿಫ್ರೆನ್ಸ್ ಇಲ್ಲ. ಟ್ರಿಪ್ಸ್ ಏನಂತ ಟ್ರಿಪ್ಸ್ ಇಲ್ಲ. ನಮ್ ತೋಟಕಲ್ಲ ಒಂದ್ 2 ಮೂಟೆ ಕಾಯಿ ಬರ್ತದೆ ಅಷ್ಟೇ, ಒಂದ್ 60 kg ವೇಸ್ಟ್ ಆಗ್ತದೆ. ಹಣ್ಣೊಂದು 30 kg ಹೋಗ್ತದೆ. ಟ್ರಿಪ್ಸ್ ಕಾಯಿ ಅಂತ ಅವಾಯ್ಡ್ ಮಾಡ್ಬೋದು ಅಷ್ಟೇ, ಕಂಟ್ರೋಲ್ ಮಾಡಬಹುದು. ನಾಶ ಮಾಡಕ್ಕಾಗಲ್ಲ ಟ್ರಿಪ್ಸ್ ಮಾತ್ರ. ನೋಡಿ ನಮ್ಮ ವೀಕ್ಷಕ ಈ ಕಡೆ ತೋರಿಸಿಲ್ಲ ನೋಡಿ, ಇಲ್ಲೇನೆ ನೋಡಿ ಎಷ್ಟೊಂದು ಕಾಯಿ ಇದೆ ಅಂತ. ಒಂದು ಸ್ಟೇಜ್ ಅಲ್ಲಿ, ಫೈನಲ್ ಸ್ಟೇಜ್ ರೀತಿ ಇದೆ. ಮತ್ತೆ ಈ ಬುಡ್ದಿಂದನೂ ಚಿಗುರು ಬಿಟ್ಟು ನಮ್ಮ ತೋರಿಸಿ ಈ ಕಡೆ, ಬುಡ್ದಿಂದನೂ ಚಿಗುರಿ ಮತ್ತೆ ಬಿಡ್ತಾ ಇದೆ ಕಾಯಿ. ಸೈಜ್ ನೋಡ್ಸ್ಬೇಕಾ, ಇದು ಈ ಸೈಜ್ ಬರ್ತದೆ ಅಂತ. ಈಗ ಇಲ್ಲಿ ಕಾಯಿ ಹಾರ್ವೆಸ್ಟ್ ಮಾಡೋದ್ರಿಂದ ನಿಮ್ಗೆ ಸೈಜ್ ಕಾಣಿಸ್ತಾ ಇಲ್ಲ ಅಷ್ಟೇ. ನೋಡಿ ಇಲ್ಲೊಂದು ಮಿಸ್ ಆಗಿರೋದು, ಹಾರ್ವೆಸ್ಟ್ ಮಾಡೋದು ತಪ್ಸ್ಕೊಂಡ್ರೆ ಕಾಯಿ ನೋಡಿ ಈ ರೀತಿ ಬರುತ್ತೆ. ನೋಡಿ ಇಲ್ಲಿ ಐತೆ, ನೋಡಿ ಇಲ್ಲಿ ತೋರಿಸಿ. ಈ ರೀತಿ ಬರುತ್ತೆ. ಇದೆಷ್ಟು ಸರ್ ಬರುತ್ತೆ, ಎಷ್ಟು ಗ್ರಾಮ್ ಬರುತ್ತೆ ಸರ್ ಅದು? ಅಣ್ಣ 150 ಗ್ರಾಮ್ 200 ಗ್ರಾಮ್ ಬರ್ತದೆ. 200 ಗ್ರಾಮ್, 1/4 kg ಬರೋ ಕಾಯಿ ಆಯ್ತು ನಮ್ಮ ಹತ್ರ. ಹಾರ್ವೆಸ್ಟ್ ಮಾಡ್ಬಿಟ್ರೋದ್ರಿಂದ ಸ್ವಲ್ಪ ಕಾಯಿ ಕಡಿಮೆ ಇದಲ್ವ ಸರ್? ಸರಿ ಸರ್, ನಿಮ್ಮ ಅಮೂಲ್ಯ